ಬಿಯರ್ ಪ್ರಿಯರಿಗೆ ಸರ್ಕಾರ ಶಾಕ್ ಕೊಟ್ಟಿದೆ. ಬಜೆಟ್ಗೆ ಮುನ್ನವೇ ಬಿಯರ್ ದರವನ್ನು ಏರಿಕೆ ಮಾಡಿದೆ. 10 ರೂಪಾಯಿಂದ 50 ರೂಪಾಯಿವರೆಗೂ ಸಹ ದರ ಏರಿಕೆಯಾಗುವ ಸಾಧ್ಯತೆ ಇದೆ. ಜನವರಿ 20ರಿಂದಲೇ ಹೊಸ ದರ ಜಾರಿಯಾಗುತ್ತೆ. ಸ್ಟ್ರಾಂಗ್ ಬಿಯರ್ ಮೇಲೆ ಬೆಲೆ ಏರಿಕೆ ಆಗ್ತಾ ಇದೆ. ಆಲ್ಕೋಹಾಲ್ ಪ್ರಮಾಣಕ್ಕೆ ತಕ್ಕಂತೆ ಅಬ್ಕಾರಿ ಸುಂಕ ಪರಿಷ್ಕರಣೆಯೂ ಸಹ ಆಗುತ್ತೆ. ಇದಕ್ಕೆ ಸರ್ಕಾರ ಕೊಡ್ತಿರೋ ಕಾರಣ ಏನು ಅಂದರೆ 2024ನೇ ಇಸ್ವಿಯಲ್ಲಿ ಮೊದಲ 9 ತಿಂಗಳಿದೆಯಲ್ಲ, 9 ತಿಂಗಳಲ್ಲಿ ನಿರೀಕ್ಷಿತ ಆದಾಯ ಬಂದಿಲ್ಲಂತೆ ಅಬ್ಕಾರಿ ಇಲಾಖೆಗೆ. ಹಾಗಾಗಿ ಸರ್ಕಾರ ಬಜೆಟ್ಗೆ ಮುಂಚೆನೇ ಬಿಯರ್ ದರ ಏರಿಕೆ ಮಾಡ್ತಾ ಇದೆ. ಮೊದಲೇ ಈ IML ಮತ್ತು ಬಿಯರ್ ಮಾರಾಟನೇ ಕುಸಿತ ಆಗ್ತಾ ಇದೆ. ಹಾಗಾಗಿ ಅಬ್ಕಾರಿ ಉದ್ಯಮವೇ ಸಂಕಷ್ಟ ಎದುರಿಸ್ತಾ ಇದೆ. ಹಾಗಾಗಿ ಸುಂಕ ಏರಿಕೆ ಮೂಲಕ ಬಿಯರ್ ಪ್ರಿಯರ ಮೇಲೆ ಬರೆಯನ್ನು ಎಳೆದಿದೆ ಈಗ ಅಬ್ಕಾರಿ ಇಲಾಖೆ. ಹೇಗೆ ಬೇರೆ ದರ ಏರಿಕೆ ಆಗುತ್ತೆ ಅಂದರೆ ಕನಿಷ್ಠ 10 ರೂಪಾಯಿಂದ 50 ರೂಪಾಯಿವರೆಗೂ ಎಷ್ಟು ಬೇಕಾದ್ರೂ ಏರಿಕೆ ಆಗ್ಬೋದು. ಅದರಲ್ಲಿ ಆಲ್ಕೋಹಾಲ್ ಕಂಟೆಂಟ್ ಎಷ್ಟಿದೆ ಅನ್ನೋದ್ರ ಮೇಲೆ ಈ ದರ ಎಷ್ಟು ಅಂತ ಹೇಳಿ ನಿಗದಿ ಆಗುತ್ತೆ. ಲ್ಯಾಗರ್ ಬಿಯರ್ ಅಂತ ಹೇಳ್ತಾರಲ್ಲ, ಅಂದರೆ ಲ್ಯಾಗರ್ ಬಿಯರ್ ಅಂತಂದರೆ ಕಡಿಮೆ ಆಲ್ಕೋಹಾಲ್ ಇರ್ತಕ್ಕಂಥ ಅಂಶ. ಈ ಕಡಿಮೆ ಆಲ್ಕೋಹಾಲ್ ಇರ್ತಕ್ಕಂಥದ್ದು ಅದೇನು ಜಾಸ್ತಿ ರೇಟ್ ಆಗಲ್ಲ, ಅಂದರೆ ಭಾಳ ಮಿನಿಮಮ್ ರೈಸ್ ಆಗುತ್ತೆ. ಆದರೆ ಸ್ಟ್ರಾಂಗ್ ಬೀರ್ ಅಂತ ಹೇಳ್ತಾರಲ್ಲ, ಸ್ಟ್ರಾಂಗ್ ಕೊಡಿ ಅಂತ ಹೇಳ್ತಾರಲ್ಲ, ಆ ಬೀರ್ ರೇಟ್ ಜಾಸ್ತಿ ಇರುತ್ತೆ. ಸಾಮಾನ್ಯ ಜನರು ಈಗ ಏನಿದೆ ಬಿಯರ್ ರೇಟ್ ಸಾಮಾನ್ಯವಾಗಿ ಒಂದು 98 ರೂಪಾಯಿ ಇದೆ. ಈಗ 98 ರೂಪಾಯಿ ಇರ್ತಕ್ಕಂಥ ಬಿಯರ್ ರೇಟ್ ಏನಿದೆ ಅದು 145 ರೂಪಾಯಿ ಆಗುತ್ತೆ. ಪರಿಷ್ಕೃತ ದರ ಇದೇ ಜನವರಿ 20ನೇ ತಾರೀಕು ರೈಸ್ ಆಗುತ್ತೆ. ಇದೇನು ಇವತ್ತು ಯೋಚನೆ ಮಾಡಿದ್ದೆಲ್ಲ, ಇದು 2020, 2024, 2025ನೇ ಸಾಲು ಆಗಸ್ಟಲ್ಲಿಯೇ ಇದೊಂದು ಡ್ರಾಫ್ಟ್ ರೆಡಿ ಆಗಿತ್ತು. ಬೇರೆ ರಾಜ್ಯದಲ್ಲಿ ಯಾವ ರೀತಿ IML ಅಂದರೆ ಇಂಡಿಯನ್ ಮೇಡ್ ಲಿಕ್ಕರ್ ಅಂತ ಹೇಳ್ತೀವಿ, ಒಂದು ಭಾರತದಲ್ಲೇ ತಯಾರಾಗ್ತಕ್ಕಂಥ ಲಿಕ್ಕರ್, ಈ IML ಮತ್ತು ಬಿಯರ್ ಇವೆರಡರ ದರನ ಪರಿಷ್ಕರಣೆ ಮಾಡಬೇಕು ಅಂತೇಳಿ ಹೋದ ವರ್ಷ ಆಗಸ್ಟಲ್ಲೇ ಡ್ರಾಫ್ಟ್ ಕೊಟ್ಟಿತ್ತಂತೆ ಸರ್ಕಾರಕ್ಕೆ. ಅದು ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳಿತ್ತು. ಆದರೆ ಈಗ ಅಂತಿಮ ಕರಡು ಹೊರಟಿದೆ. ಆ ಬಿಯರ್ ಮೇಲೆ ಏನು ರ್ಯಾಂಡಮ್ ಆಗಿ ಕೊಟ್ಟಿದ್ರಲ್ಲ ಅದು ಸ್ವಲ್ಪ ಪರಿಷ್ಕರಣೆ ಮಾಡಿ ಬಿಯರಲ್ಲಿ ಎಷ್ಟು ಆಲ್ಕೋಹಾಲ್ ಇದೆಯೋ ಆ ಪ್ರಮಾಣಕ್ಕೆ ತಕ್ಕಂತೆ ಜಾಸ್ತಿ ಮಾಡಿ ಅಂತ. ಎಲ್ಲವನ್ನೂ ಸಾರಾಸಗಟಾಗಿ 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿ ಹೆಂಗೆ ಜಾಸ್ತಿ ಮಾಡಿಬಿಡಿ. ಕಡಿಮೆ ಆಲ್ಕೋಹಾಲ್ ಕಂಟೆಂಟ್ ಇರ್ತಕ್ಕಂಥ ಬೀರ್ಗೆ ಕಡಿಮೆ ರೇಟ್ ಜಾಸ್ತಿ ಮಾಡಿ, ಜಾಸ್ತಿ ಆಲ್ಕೋಹಾಲ್ ಇರ್ತಕ್ಕಂಥ ಬೀರನ್ನು ಅದರ ರೇಟ್ ಜಾಸ್ತಿ ಮಾಡಿ ಅಂತ. ಈಗೆಲ್ಲ ಅಬ್ಜೆಕ್ಷನ್ ಎಲ್ಲ ಕಾಲ್ ಮಾಡಿ, ಅಬ್ಜೆಕ್ಷನ್ ಎಲ್ಲ ಓಕೆ ಆಗಿ ಆ ಪ್ರೊಸೆಸ್ ಎಲ್ಲ ಮುಗಿದು ಯಾರೂ ಬಹುಶಃ ಬಿಯರ್ ಪ್ರಿಯರು ಅಬ್ಜೆಕ್ಷನ್ ಮಾಡಿಲ್ಲ ಅಂತ ಅನಿಸುತ್ತೆ, ರೇಟ್ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ದಕ್ಕೆ. ಹಾಗಾಗಿ ಸರ್ಕಾರನೂ ಅಬ್ಜೆಕ್ಷನ್ ಇಲ್ಲ ಬಿಡು, ಅಥವಾ ಕಡಿಮೆ ಅಬ್ಜೆಕ್ಷನ್ ಬಂದಿದೆ ಬಿಡು, ಅಥವಾ ಬಂದಿರೋ ಅಬ್ಜೆಕ್ಷನ್ ಏನು ಕನ್ಸಿಡರ್ ಮಾಡೋದು ಬೇಡ ಬಿಡು ಅಂತ ಹೇಳಿ ಈಗ ಬಿಯರ್ ರೇಟನ್ನು ಜಾಸ್ತಿ ಮಾಡಿದೆ. 10 ರೂಪಾಯಿಂದ 50 ರೂಪಾಯಿವರೆಗೂ ಆಗುತ್ತೆ. ಆದರೆ CM ಸಿದ್ದರಾಮಯ್ಯನವರೇ ತಕ್ಷಣ ಸೈನ್ ಹಾಕಿಲ್ಲ ಇದಕ್ಕೆ. ಅಂದರೆ ಈಗಾಗಲೇ ಭಾಳ ರೇಟ್ ಜಾಸ್ತಿ ಆಗ್ತಾಯಿಲ್ಲ, ಬಸ್ ದರ ಜಾಸ್ತಿ ಆಯಿತು, ಈಗ ಹಾಲಿನ ದರ ಜಾಸ್ತಿ ಆಗುತ್ತಂತೆ, ಮತ್ತು ಈಗ ಬಸ್ಸು ಬಾಡಿಗೆ ದರ ಜಾಸ್ತಿ ಆಗುತ್ತಂತೆ, ಈಗ ಭಾಳ ಜಾಸ್ತಿ ಆಗ್ತಿತ್ತಲ್ಲ. ಆದರೆ CM ಭಾಳ ದಿನ ಸೈನ್ ಹಾಕಿದ್ದಿಲ್ಲ ಇದಕ್ಕೆ, ಬಿಯರ್ ರೇಟ್ ಜಾಸ್ತಿ ಮಾಡೋದಕ್ಕೆ. ಅದೇ ಅಂತಿಮವಾಗಿ ಸೈನ್ ಹಾಕಿದರೆ ಸೈನ್ ಹಾಕಬೇಕಾಗಿ ಬಂದಿದೆ. ಹಾಗಾಗಿ ಈಗ ಬಿಯರ್ ರೇಟ್ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಸದ್ಯ 7,000 ಕೋಟಿ ಸಂಗ್ರಹ ಮಾಡಬೇಕು ಅಂತ ಗುರಿಯನ್ನು ಹೊಂದಿದೆ ಅಂತೆ ಅಬ್ಕಾರಿ ಇಲಾಖೆ. 7,000 ಕೋಟಿ ಆದಾಯ ಕೊರತೆ ಎದುರಿಸಬೇಕಾಗುತ್ತೆ. ಬಿಯರ್ ರೇಟ್ ಜಾಸ್ತಿ ಮಾಡಿದರೆ ಅದೇನು ಕೊರತೆ ಆಗುತ್ತಲ್ಲ, ಅದು 10 ರೂಪಾಯಿಂದ 5 ರೂಪಾಯಿ ಜಾಸ್ತಿ ಮಾಡಿದರೆ ಆ ಕೊರತೆ ಆಗುತ್ತಲ್ಲ, ಆ ಕೊರತೆ ಕಡಿಮೆ ಆಗುತ್ತೆ ಅಂತ. ಈಗ ಡಿಸೆಂಬರ್ 31, 30ನೇ ತಾರೀಕು ಅದು ಎಷ್ಟು ತಗೋತೀರೋ ಅಷ್ಟು ಕೋಟಿ, 245 ಕೋಟಿ, 340 ಕೋಟಿ, 350 ಕೋಟಿ, ಹೋದ ವರ್ಷಕ್ಕಿಂತ ಜಾಸ್ತಿ. ಹೋದ ವರ್ಷ 245 ಕೋಟಿ ಇತ್ತಂತೆ, ಈ ವರ್ಷ ಇನ್ನೂ ಒಂದು 100 ಕೋಟಿ ಜಾಸ್ತಿ ಆದಾಯ ಬಂದಿದೆ. ಸರ್ಕಾರ ಏನು ಹೇಳ್ತಾ ಇದೆ ಅಂದರೆ ಬರೀ ಡಿಸೆಂಬರ್ 30, 31 ಅಷ್ಟೇ ನೀವು ಎಷ್ಟು ಖರ್ಚು ಮಾಡಬೇಡಿ, ಬೇರೆ ಕಡೆ ಬೇರೆ ದಿನ ಎಲ್ಲ ಖರ್ಚು ಮಾಡಿದ್ರೆ ನಾವು ರೇಟ್ ಜಾಸ್ತಿ ಮಾಡ್ತಿದ್ದಿಲ್ಲ. ಈಗ ನಮಗೆ ಆದಾಯ ಕಡಿಮೆ ಆಗಿದೆ, ಜನವರಿಯಿಂದ ನೆಕ್ಸ್ಟ್ 9 ತಿಂಗಳವರೆಗೂ ಆದಾಯ ಕಡಿಮೆ ಆಗಿದೆ ಹೋದ ವರ್ಷ. ಹಾಗಾಗಿ ನೀವು ಯಾವಾಗಲೂ ತಗೊಳ್ಳಿ ಅಂತ ಹೇಳ್ತಾ ಇದ್ದೇವೆ ನಾವು ಸರ್ಕಾರ. ಹಾಗಾಗಿ ಬಿಯರ್ ಪ್ರಿಯರಿಗೆ ಇದೊಂದು ಶಾಕ್. ಇದು ಬಿಯರ್ ಕುಡಿಯೋರಿಗೆ ಮಾತ್ರ ಬಿಡಿ, ಬೇರೆ ಯಾರಿಗೂ ಅಲ್ಲ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್.